ಹೇಗೆ ಸಹಿಸಿಕೊಂಡಿದ್ದಾರೆ ಬೆಂಗಳೂರು ಜನ ಅನ್ನುವಂಥದ್ದು ಆದಷ್ಟು ಬೇಗ ಈ ಸ್ವಾಮಿನ ಹೊರ ಹಾಕಬೇಕು ಅಂತ ಎಲ್ಲೋ ಒಂದು ಕಡೆಗೆ ಸಾವಿರಾರು ಎಕರೆ ಭೂಮಿನ ವಶಪಡಿಸ್ಕೊಂಡು ವಿರಾಜಮಾನರಾಗಿ ಈ ರೀತಿ ಹುಚ್ಚಾಟಗಳನ್ನು ಮಾಡಿ ಬದುಕ್ತಾ ಇದ್ದಾರೆ. ಇದು ನಿತ್ಯಾನಂದನ ಆಶ್ರಮ ಅಲ್ಲ, ಇದು ನಿತ್ಯಾನಂದನ ರೆಸಾರ್ಟ್ ಅನ್ನುವಂಥ ಮಾತನ್ನು ಕೆಲವರು ಹೇಳಿದ್ದನ್ನು ಕೂಡ ನಾವು ಕೇಳಿದ್ರಿ. ಬನ್ನಿ ಈಗ ಮತ್ತೆ ಕೆಲವು ಅತಿಥಿಗಳು ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ರೇಷ್ಮಾ ನಮ್ಮ ಜೊತೆಗಿದ್ದಾರೆ. ರೇಷ್ಮಾ ಸಾಫ್ಟ್ವೇರ್ ಇಂಜಿನಿಯರ್. ರೇಷ್ಮಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ನಾನು ಹೇಳಿದೆ ಋಷಿಕುಮಾರ್ ಸ್ವಾಮೀಜಿ ನಮ್ಮ ಜೊತೆಗಿದ್ದಾರೆ ಅಂತ. ಸ್ವಾಮೀಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ನಂಜುಂಡೇಶ್ವರ ರಾಷ್ಟ್ರಪ್ರೇಮಿಗಳ ವೇದಿಕೆಯಿಂದ ಬಂದಿರುವಂಥವ್ರು. ನಂಜುಂಡೇಶ್ವರ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಿನ್ನೆಯ ಕೇಂದ್ರ ಬಿಂದು ಸಮನ್ಸ್ ಬಗ್ಗೆ ಹುಸಿ ಬಾಂಬಿದೆ ಅಂತ ಹೇಳಿ ಸ್ವಾಮೀಜಿನ ಎದುರಿಸಿದಂಥ ಅಜಿತ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ರು ಜಯಶ್ರೀ ನಮ್ಮ ಜೊತೆಗಿದ್ದಾರೆ, ಸಿಸ್ಟಮ್ ಅನಾಲಿಸ್ಟ್. ಜಯಶ್ರೀ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭ ಮಾಡ್ತಾ ಇದ್ದೀನಿ ಅಜಿತ್ತಿಂದಲೇ, ಯಾಕಂದರೆ ಅಜಿತ್ ಎಲ್ಲದನ್ನೂ ಕೂಡ ನಿನ್ನೆ ಗಮನಿಸಿದಂಥವ್ರು, ಭಾಳ ಹತ್ತಿರದಿಂದ ನೋಡಿದಂಥವ್ರು, ಅಲ್ಲಿನ ಆ ನಾಟಕೀಯ ಬೆಳವಣಿಗೆಗಳು ಯಾವ ರೀತಿ ಇರ್ತವೆ ತುಂಬ ಹತ್ತಿರದಿಂದ ನೋಡಿದಂಥವ್ರು. ಅಜಿತ್, ನಿನ್ನೆ ಘಟನೆ ಏನು ಹೇಳ್ತೀರಿ? ರಂಗನಾಥ್, ನಿನ್ನೆಯಿಂದನೇ ಹೇಳ್ತೀನಿ, ಬಹಳ ವಿಚಿತ್ರವಾಗಿತ್ತು, ತಮಾಷೆ ಸನ್ನಿವೇಶ ಅದು. ಎಷ್ಟು ನನ್ನ ಪ್ರಶ್ನೆಗಳ ಆರಂಭ ಆಗೋದು ತನಕ ನಿತ್ಯಾನಂದ ಅದೆಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದರೆ, ಅವರ ಒಂದು ಟಿಪಿಕಲ್ ಸ್ಮೈಲ್ ಇದೆ, ಅದು ನಗ್ನಗ್ತಾ ಮಾತಾಡೋ ಶೈಲಿ, ಪ್ರತಿ ಪ್ರಶ್ನೆಗೂ ತಿರುಗೇಟು ಕೊಡೋದು, ಅದೆಲ್ಲ ಮಾಡ್ತಾ ಬಂದರು ಬೇರೆ ಬೇರೆ ಪತ್ರಕರ್ತರ ಜೊತೆ. ಯಾವಾಗ ನಾನು ಮೈಕ್ ತಗೊಂಡು ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದೆ, ಬಹುಶಃ ನನ್ನ ಕೈಗೆ ಮೈಕ್ ಬಂದ ತಕ್ಷಣ ಸ್ವಲ್ಪ ಅನ್ಕಂಫರ್ಟ್ ಫೀಲಿಂಗ್ ಆಯ್ತು. ಯಾಕಂದರೆ ಹಿಂದೆ 2-3 ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರಿಗೆ ಇರುಸುಮುರುಸಾಗುವಂಥ ಪ್ರಶ್ನೆಗಳನ್ನು ಕೇಳಿದೆ. ಫಸ್ಟ್ ಟೈಮ್ ಅಲ್ಲ, ಖಂಡಿತವಾಗ್ಲೂ ಫಸ್ಟ್ ಟೈಮ್ ಅಲ್ಲ. ಪ್ರಶ್ನೆ ಒಂದರ ನಂತರ ಒಂದು ಪ್ರಶ್ನೆಗಳನ್ನು ಹೇಳ್ತಾ ಹೋದ್ರೆ ನೀವು ಇಡೀ ಆ ಪ್ರಶ್ನೋತ್ತರವನ್ನು ನೋಡಿದ್ರೆ, ನಾನು ಕೇಳಿದ ಒಂದೇ ಒಂದು ಪ್ರಶ್ನೆಗೂ ನಿತ್ಯಾನಂದ ಸ್ಯಾಟಿಸ್ಫ್ಯಾಕ್ಟರಿ ಅನ್ನುವಂಥ ಉತ್ತರವನ್ನು ಕೊಡಲಿಲ್ಲ. ಯಾವಾಗ ನಾನು ಎದ್ದು ನಿಂತು ಕವರ್ ಒಳಗಡೆಯಿಂದ ಸಮನ್ಸ್ ತೆಗೆದೆ, ಅವನು ಬುಟ್ಟಿ ಒಳಗಡೆಯಿಂದ ಹಾವು ತೆಗೆದಂಗೆ ಆಯ್ತು. ಬೆಚ್ಚಿ ಬಿದ್ದಿದ್ದಲ್ಲದೆ ಅಲ್ಲಿ ತನಕ ಕೂಲ ಕೂತ್ಕೊಂಡಂತ ನಿತ್ಯಾನಂದ ಆಡಿದ ರೀತಿ ನೋಡಿದ್ರ, ಫಾರ್ ದ ಫಸ್ಟ್ ಟೈಮ್ ನಿತ್ಯಾನಂದ ಆ ರೀತಿ ಆಡಿದ್ದು ನಾನು ನೋಡಿದಂಥದ್ದು. ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ. ಅಷ್ಟೊಂದು ಅಚಲವಾಗಿದ್ದಿದ್ರೆ ಅಚಲಾದ ಕೂಗ್ತಿರ್ಲಿಲ್ಲ ಅವ್ರು ಬಹಳ ಸರಿ. ಇಲ್ಲ, ನಿಶ್ಚಲರಾದ್ರು ಆಕ್ಚುಲಿ ಅದಾದ ನಂತರ ನಿಶ್ಚಲರಾದ್ರು. ನಂತರ ನಡೆದದ್ದು ತುಂಬ ನಾಟಕೀಯವಾದಂಥ ಬೆಳವಣಿಗೆ. ನನ್ನ ಲಿಟ್ರಲಿ ಹೊರಗಡೆ ಎಳ್ಕೊಂಡು ಬರಲಾಯಿತು. ಒಬ್ಬ ಪತ್ರಕರ್ತ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೇ ಇದ್ರೆ ಪತ್ರಿಕಾಗೋಷ್ಠಿ ಕರೆದಂಥ ವ್ಯಕ್ತಿ ನೋ ಕಮೆಂಟ್ಸ್ ಅಂತ ಹೇಳಿ ಎದ್ದು ಹೋಗೋದನ್ನು ನಾವು ನೋಡಿದ್ದೀವಿ. ಹಿಂದೆ ಅನೇಕ ಪತ್ರಿಕಾಗೋಷ್ಠಿಗಳಲ್ಲಿ ಅದಾಗಿದೆ. ಪತ್ರಿಕಾಗೋಷ್ಠಿ ಕರೆದಂಥ ವ್ಯಕ್ತಿ ಎದ್ದು ಹೋಗ್ತಾನೆ ಹೊರತಾಗಿ ಪತ್ರಕರ್ತನ ಹೊರಗಡೆ ಹಾಕಿ ಅಂತ ತನ್ನ ಶಿಷ್ಯರಿಗೆ ಹೇಳಿರುವಂಥದ್ದು ಬಹುಶಃ ಫಾರ್ ದ ಫಸ್ಟ್ ಟೈಮ್ ಇದಾಗಿರೋದು. ನಮ್ಮ ಮೇಡಮ್ ಜಾಯ್ನ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್. ಹಿಂದೆ ಮಟ್ಟಕ್ಕೆ ಹೋಗ್ತಿದ್ದಂಥವ್ರು, ಸ್ವಾಮೀಜಿಯನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು. ಆರತಿಯವರು ಕೂಡ ಇವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ರೇಷ್ಮಾ ಮೇಡಮ್ ಏನು ಹೇಳ್ತಾರೆ ಕಣ? ಮೇಡಮ್, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಆರತಿ ಅವ್ರು ನಮಗೆ 2007 ನೋಡಿದ್ದೀವಿ ಆಶ್ರಮದಲ್ಲಿ. ತುಂಬ ಹತ್ತಿರದೆಲ್ಲ ಅವರು ಓಡಾಡ್ತಿದ್ದು ಅದೆಲ್ಲ ನೋಡಿದ್ದೀವಿ. ಆದರೆ ನಮಗೆ ಆ ಥರದವ್ರನ್ನೆಲ್ಲ ನೋಡಿದಾಗ ನಾವು ಹೋಗ್ತಿದ್ದಿದ್ದು ದೇವಸ್ಥಾನಕ್ಕೆ, ಅಲ್ಲಿ ಮುನೀಶ್ವರನ ದೇವಸ್ಥಾನ. ಆಮೇಲೆ ನಾವು ಫ್ರೆಂಡ್ಸ್ ಎಲ್ಲ ಒಂದಿಷ್ಟು ಗ್ರೂಪ್ ಇತ್ತು. ನಾವು ಇವಾಗ ನಾವು ಒಬ್ಬೊಬ್ಬರಾಗೆ ಹೋಗಿ ಸೇವೆ ಮಾಡೋಕ್ಕೆ ಕಷ್ಟ ಅಲ್ವಾ, ಯಾವುದೇ ರೀತಿಯಿಂದ. ಒಂದು ದೊಡ್ಡ ಏನೋ ಆಶ್ರಮ ಅಂತ ಇದೆ, ಸೇವೆ ಮಾಡ್ತಾರೆ, ನಾವು ಅಲ್ಲಿ ಸೇವೆ ಮಾಡ್ಬೋದು ಅಂತ ಮೆಡಿಕಲ್ ಕ್ಯಾಂಪು ಈ ಥರ ಎಲ್ಲ ಓಡಾಡ್ತಿದ್ವಿ. ಸೊ ಈ ಥರ ಇವರೆಲ್ಲ ಆರತಿ ಅಂಥವ್ರು, ಆಮೇಲೆ ರಾಗಿಣಿ, ಗೋಪಿಕಾ, ಇವರೆಲ್ಲ ಒಂಥರ ಚೆನ್ನಾಗಿ ಎಜುಕೇಟೆಡ್ಡು, ಬಿಟ್ಸ್ ಪಿಲಾನಿಯಲ್ಲೆಲ್ಲ ಓದೋರು. ಸೊ ಇಷ್ಟೆಲ್ಲ ಎಜುಕೇಟೆಡ್ ಪೀಪಲಲ್ಲಿ ಹೋಗ್ತಾ ಇದ್ದಾರೆ. ಸೊ ಇದೆಲ್ಲ ಚೆನ್ನಾಗಿರ್ಬೋದು, ಸೇವೆ ಮಾಡ್ಬೋದು ಅಂತ ಹೋದ್ವಿ. ಆದರೆ ನಮಗೆ ಅದು ಬರ್ತಾ ಬರ್ತಾ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರ ನಡವಳಿಕೆ ಆಗಲಿ, ಜನ ಜೊತೆಗೆ ತುಂಬ ರೂಢಾಗಿ ನಡ್ಕೊಳ್ಳೋದಾಗಲಿ, ತುಂಬ ಒರಟಾಗಿ ನಡ್ಕೊಳ್ಳೋದಾಗಲಿ, ಅದೆಲ್ಲ ತುಂಬಾ ನಮಗೆ ಇಷ್ಟ ಆಗಲಿಲ್ಲ. ಸೊ ನಾವು ಆಮೇಲೆ ಬಿಟ್ಬಿಟ್ವಿ ಹೋಗೋದು. ಎಷ್ಟು ವರ್ಷ ಹೋಗಿದ್ರಿ? 2009 ನಾವು ಹೋಗ್ತಿಲ್ಲ. ಅದಕ್ಕಿಂತ ಮೊದಲು ಎಷ್ಟು ವರ್ಷ? ಒಂದು 2007, 2.5-3 ವರ್ಷ, ಹಂಗೆ 2.5-3 ವರ್ಷ. ಓಕೆ 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 ಓಕೆ. ಸೊ 2.5-3 ವರ್ಷ, 2.5 ವರ್ಷ ಅಂತೂ ಹೋಗಿದ್ದೀವಿ. 2.5 ವರ್ಷ ನಿರಂತರವಾಗಿ. ಅಂದರೆ ಅವಾಗವಾಗ ಹೋಗ್ತಾ ಇದ್ವಿ. ಅಂದರೆ ನಮ್ಗೆ ಜಾಸ್ತಿ ನಾವು ಕೆಲಸ ಆಚೆನೆ, ಅಂದರೆ ಮೆಡಿಕಲ್ ಕ್ಯಾಂಪ್ ಎಲ್ಲ ನಡೀತಾ ಇತ್ತಲ್ಲ, ಅಲ್ಲೇ ಜಾಸ್ತಿ ಹಳ್ಳಿಗೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಫೋಟೋಸು ಇದೆ ನಮ್ಮದು. ಹಳ್ಳಿಗೆ ಸುತ್ತಮುತ್ತ ಹಳ್ಳಿಗೆಲ್ಲ ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಏನು ಬೇಕು, ಯಾವ ಮೆಡಿಸಿನ್ಸ್ ಬೇಕು, ಏನು ಅದನ್ನ ಲಿಸ್ಟ್ ಮಾಡ್ಕೊಂಡು ಆ ಕೆಲಸ ಮಾಡ್ತಾ ಇದ್ವಿ. ಎಸ್, ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ, ಜಯಶ್ರೀ, ಸಿಸ್ಟಮ್ ಅನಾಲಿಸ್ಟ್ ಅವರು ಕೂಡ ಹಿಂದೆ ಮಠಕ್ಕೆ ಹೋಗ್ತಿದ್ದಂಥವ್ರು. ಜಯಶ್ರೀ ಮೇಡಮ್, ತಾವೇನು ಹೇಳ್ತೀರಿ? ನಾನು ಮೊದಲಾಗಿ ಏನು ಹೇಳ್ತೀನಿ ಅಂದರೆ, ತುಂಬ ನೊಂದು ಬಂದಿರೋ ಜಾಗ ಇದು. ಯಾಕಂದರೆ ನನ್ನ ಪ್ರಕಾರ ಇದು ಹಗಲ್ದರೋಡೆ ಯಾವ ರೀತಿ ನಡೀತಿದೆ ಅಂದರೆ, ಮನೇನ ನುಗ್ಗಿ ಮನೆ ಬಾಗಿಲು ಹೊಡೆದು ಏನು ಮಾಡ್ತಾ ಇಲ್ಲ ಅಂತ ಕಣ್ಣು ಕಾಣಿಸ್ತಿದೆ. ಆದರೆ ಪ್ರತಿಯೊಬ್ಬರು ಜೀವನನ ಜಜ್ಜಿ ಬದುಕ್ತಿರೋ ಮನುಷ್ಯ. ನಾನು ಒಂದು ಕಾಲದಲ್ಲಿ ಆ ಪಾದನ ತುಂಬ ನಂಬಿ ನಮಸ್ಕಾರ ಮಾಡಿದವಳು, ತುಂಬ ನೊಂದಿದ್ದೀನಿ. ಯಾಕಂದರೆ ನಾನು ಮದುವೆ ಆದವರು ಇವತ್ತಿಗೂ ಅವ್ರ ಶಿಷ್ಯರೇ. ನಮ್ಮ ಅಕ್ಕನೂ ಇಂಜಿನಿಯರು, ಮದುವೆ ಆದವರು ಇಂಜಿನಿಯರು, ನಾನೂ ಇಂಜಿನಿಯರು, ಎಲ್ಲ ಅವ್ರ ಶಿಷ್ಯರೇ.
ಲಾಸ್ ಏಂಜಲಸಲ್ಲಿ ಅವ್ರ ಜೀವನನೇ ಬದಿಗಿಟ್ಟು ಅವ್ರ ಕೋಟೆ ಒಳಗೆ ನುಗ್ಗಿದವರು ಎಷ್ಟೋ ಜನ ಇಂಜಿನಿಯರ್ಸ್ನ ನಾನು ಕಣ್ಣಲ್ಲೂ ನೋಡಿದ್ದೀನಿ. ಆದರೆ ಒಂದು ನನಗೇನು ಇದಾಗ ಯಾವ ಮಾನವೀಯತೆಯೂ ಇಲ್ಲದ ಮನುಷ್ಯ ಕಾವಿ ತೊಟ್ಟೋ ಹಾಗಿಲ್ಲ. ಕೊನೆಯ ಪಕ್ಷ ಆ ಕಾವಿನೇ ಒಂದು ದಿನ ಅವನ್ನ ಸುಟ್ಟು ಹಾಕ್ಲಿ ಅಂತ ಕಾಯ್ತಾ ಇದ್ದೀನಿ, ವಿನ ಬೇರೆ ಏನೂ ಇಲ್ಲ. ಎಂಥ ಮಾತು ಹೇಳಿದ್ರಿ ಮೇಡಮ್. ಬಹುಶಃ ನೀವು ಹೌದು, ಇವತ್ತು ನನ್ನ 2 ಮಕ್ಕಳನ್ನ ಕಾಪಾಡೋದಕ್ಕೆ ತುಂಬ ನನಗೆ ಲೈಫ್ ಥ್ರೆಟ್ ಅವ್ರ ಸೆಕ್ರೆಟರಿಯಿಂದ ಬಂದಿದೆ, ನನ್ನ ಮದುವೆ ಆದವರಿಂದ ಬಂದಿದೆ, ನನ್ನ ಮೊಬೈಲ್ ಮೆಸೇಜ್ ಇದೆ, ಇವರೇ ಹೇಳಿದ್ದು ನಿನ್ನ ಮನೆಯಿಂದ ಆಚೆ ಹಾಕಕ್ಕೆ ಅನ್ನೋ ಮೆಸೇಜ್ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಈಗಲೂ ಸಹ ನಾನು ಎಲ್ಲಿದ್ದೀನಿ ಅಂತ ಗಂಟಾಘೋಷಕ್ಕೆ ಸಮಾಜದಿಂದ ಏನೂ ಮುಚ್ಚಿಟ್ಟಿಲ್ಲ. ಓಕೆ, ಏನಾಯಿತು ಮೇಡಮ್? ನೀವು ಭಾಳ ದುಃಖದಲ್ಲಿದ್ದೀರಿ ಯಾಕೋ ನೀವು? ರಸ್ತೆನಲ್ಲೆಲ್ಲ ತುಂಬ ಫೇಸ್ ಮಾಡಿದ್ದೀವಿ ಸರ್. ಕಾರ್ ಡ್ರೈವ್ ಮಾಡುವಾಗ ಬಂದು ಅಟ್ಯಾಕ್ ಮಾಡ್ತಾರೆ. ಅವ್ರ ಹೆಸರು ನಿತ್ಯ ಜಯೇಶ್ವರಾನಂದ ಅಂತ, ನನ್ನ ಮದುವೆ ಆಗಿದ್ದವರು. ಗಂಡ ಅಂತ ಬಾಯಲ್ಲಿ ಹೇಳೋದಕ್ಕೆ ಖಂಡಿತ ನಂಗೆ ಇಷ್ಟ ಇಲ್ಲ. ನನಗೂ ಕೆಟ್ಟ ಅಪವಾದನ ಅವರೇ ಹೊರಿಸಿದ್ದಾರೆ. ಒಂದಂದ್ರೆ ನಾನಿನ್ನ ಅವ್ರ ಆಶ್ರಮದಲ್ಲಿ ಹೋಗಿ ಇರ್ಲಿ ಅಂತಾನೆ ಮನೆಯಿಂದ ಆಚೆ ಹಾಕಿದೆ ಅಂತ ಮೊಬೈಲ್ ಮೆಸೇಜು ಇದೆ, ಇಮೇಲ್ ಮೆಸೇಜಸ್ಸು ಇದೆ. ಭೂಮಿಗೆ ಭಾರ ನೀನು, ಅವ್ರನ್ನ ಅಲ್ಲಿ ಮಕ್ಕಳನ್ನೂ ಒಪ್ಪಿಸಿ ಬದುಕುವಂಥ ಜೀವನ ಬೇಕಾಗಿಲ್ಲ. ನಾನು ಇಂಥವ್ರನ್ನ ನೊಂದು ನೋಡಿ ಬೇಸರ ಆಗೋಗ್ಬಿಟ್ಟಿದೆ. ಆರ್ತಿರೋ ಬಗ್ಗೆ ಮಾತಾಡೋಕ್ಕೆ ನನ್ನ ಜೀವನ ಇವತ್ತು ಸಾರ್ಥಕ ಆಯಿತು. ಒಂದು ನಾವೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದ ಕಾಲ ಉಂಟು ಆಶ್ರಮಕ್ಕೆ. ನಾವು ತುಂಬ ಚಿರಪರಿಚಿತರಲ್ಲಿ. ಅಚಲ ಅಂತ ಕೂಕೊಳ್ತಾರಲ್ಲ, ಅವ್ರ ಜೊತೆ ಓಡಾಡಿರೋದುಂಟು. ಅವರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ. ಅವ್ರ ಬಗ್ಗೆ ಇಲ್ಲಿ ವಾರ್ತೆ ಕೊಡೋದು ನನಗೆ ಇಷ್ಟ ಇಲ್ಲ. ಮೇಡಮ್, ಯಾವಾಗ ಈ ರೀತಿಯ ಕಪಟತನ ನಿಮಗೆ ಗೊತ್ತಾಗಿದ್ದು ಯಾವಾಗಿಂದ ನೀವು ದೂರ ಆಗಿ ಪ್ರಯತ್ನ ಪಟ್ರಿ ಅವರಿಂದ? ಮನೆಯಲ್ಲಿ ಇವಾಗ ನೋಡಿ, ಸಾಂಸ್ಕೃತಿಕವಾಗಿ ಬೆಳೆದ ಜೀವಿಗಳು ಮನೆಯಲ್ಲಿ ಹೆಂಗಿರೋದು. ನಾನು ಮುಂಚಿಂದಾನು ಸಮಾಜ ಸೇವೆ ಇಷ್ಟಪಟ್ಟವಳು. ನನ್ನ ಜೊತೆ ಸಮಾಜ ಸೇವೆ ಮಾಡಬೇಕು ಅಂತ, ಒಳ್ಳೆ ಬದುಕಬೇಕಂತ ಬಾಯಿಯಲ್ಲಿ ಕೇಳಿ ಅಪ್ಪ ಅಮ್ಮಂಗೆ ಕೈ ಮುಗಿದು ಮದುವೆ ಆದವರು ಇಲ್ಲಿ ನಿತ್ಯಾನಂದರ ಹತ್ರ ಹೋಗಿದ ಮೇಲೆ ಒಂದು ಅಲ್ಲಿ ಕೋರ್ಸ್ಗಳಿದೆ. ಕೈಗೆ ಕಂಕಣ ಕಟ್ಟಿ ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ, ನೀವು ದೇವರು ಅನ್ನೋ ಒಂದು ಭಾವನೆ ಬರೆಸ್ಬಿಡು ಅಂಥದ್ದಿದೆ. ನೀನು ಅಲ್ಲಿ ನಮ್ಮದೇ ಇರೋರು ತುಚ್ಛ ಅನ್ನೋ ಭಾವನೆನೂ ಇದೆ. ಮನುಷ್ಯರಾಗಿ ಬದುಕಕ್ಕೆ ಅವಕಾಶ ಇಲ್ಲ ಅನ್ನೋದು ಇದೆ. ನಿಮ್ದು ಈಗ ನಿತ್ಯ ಸ್ಫುರಣ, ಆನಂದ ಸ್ಫುರಣಗಳು ಎಲ್ಲ ಆಗಿದೆ ಹಾಗಾದ್ರೆ? ಎಲ್ಲ ಆಗಿದೆ. ನಾನು ಫ್ಯಾಮಿಲಿ ಜೊತೆ ಕಾಲಿಟ್ಟವಳು, ಆಮೇಲೆ ಫ್ರೆಂಡ್ಸಿಗೆ ಹೇಳ್ದವಳು. ಎಲ್ಲ ಎಷ್ಟು ಅಲ್ಲಿ ಯಾರು ನಮ್ಮನ್ನ ನೋಡ್ತಾ ಇದ್ದಾರೋ ಅವ್ರಿಗೆ ನಾವು ಚೆನ್ನಾಗಿ ಗೊತ್ತು. ಅವ್ರದ್ದು ನಿತ್ಯಾನಂದರೇ ಆಗಿರ್ಬೋದು, ಆಶ್ರಮದಲ್ಲೇ ಆಗಿರ್ಬೋದು, ಎಷ್ಟು ಜೀವತೆ ಇದು ಬದುಕಿದ್ದೀವಿ. ಫ್ಯಾಮಿಲಿ ಜೊತೆನಲ್ಲಿ ನಾನು ಮಾಡಿದೆ. ಕೊನೆಗೆ 1ನೇ ಮಹಡಿಯಿಂದ ನನ್ನ ಒದ್ದಾಗ, ಮಕ್ಕಳನ್ನ ನನ್ನಿಂದ ಅಪಹರಿಸಿ ಕರ್ಕೊಂಡು ಹೋದಾಗ 60 ದಿನದ ನನ್ನ ಜೀವನ ಬದುಕುಳಿದಿದ್ದು ಹೆಚ್ಚು. ಕೊನೆಗೆ ಕಿಡ್ನಾಪ್ ಕೇಸ್ ಬುಕ್ ಮಾಡಿ 2 ದಿನ ಪೊಲೀಸ್ ಕಸ್ಟಡಿನಲ್ಲಿ ಇದ್ದು ಮಕ್ಕಳು ನನ್ನ ಕೈಗೆ ತಲುಪಿಸಿದ್ದು ಕೋರ್ಟ್. ನನ್ನ ಪಾಲಿಗೆ ನನ್ನ ಪಕ್ಕ ನಿಂತಿದ್ದು ರೇಷ್ಮಾ. ನಾನು IBM ಅಲ್ಲಿ ಕೆಲಸ ಮಾಡ್ತಿದ್ವಿ ನಾವಿಬ್ರು. ಮಾನಸಿಕವಾಗಿ ಭಾರಿ ನೊಂದಿದ್ವಿ, ಜೀವದಲ್ಲಿ ಜಜ್ಜಿ ಹೋಗಿದ್ವಿ. ಆದರೆ ಇನ್ನೂ ಅವ್ರ ಸಹವಾಸ ಸಾಕು. ಯಾವುದೇ ಮನೆಯವರಾಗಿರ್ಬೋದು, ಮದುವೆ ಆಗಿರೋರಾಗಿರ್ಬೋದು, ಅಥವಾ ಹುಟ್ಟಿದ್ದ ಸಂಬಂಧಿಕರೇ ಆಗಿರ್ಬೋದು, ಎಲ್ಲರೂ ಬಾವಿಗೆ ಬೀಳ್ತಿರೋದನ್ನು ನಾವು ತಪ್ಸೋಕ್ಕಾಗಲ್ಲ. ಆದರೆ ನಾನು 2009ನಲ್ಲಿ ಈ CD ರಿಲೀಸ್ ಆಗೋಕ್ಕೆ ಮುಂಚೆನೇ, ಒಂದು 6 ತಿಂಗಳು ಮುಂಚೆನೇ ಅಲ್ಲಿ ವರ್ತನೆಗಳು ನನಗೆ ಇಷ್ಟ ಆಗಲಿಲ್ಲ. ಹೇಳಬೇಕಂದ್ರೆ ಅಮಾನುಷ್ಯವಾಗಿತ್ತು. ಅದು ಕಾವಿ ಹಾಕಿತ್ತು. ಮಾಮೂಲಿ ಮನುಷ್ಯ ಬದುಕಬೇಕಾದ್ರೆ ಡೀಸೆನ್ಸಿಯಲ್ಲಿ ಇರಲಿಲ್ಲ. ನನ್ನ ಪ್ರಕಾರ ರೂಮ್ ಒಳಗಡೆ ನಡೆಯೋ ಕೃತ್ಯಗಳಷ್ಟೇ ಅಲ್ಲ, ಅಲ್ಲಿ ಈಗಲೇ ಕಣ್ಣಿಗೆ ಕಾಣ್ತಿರೋ ಪ್ರಕಾರ ಅದು ಯಾವ ಪೊಲೀಸು ನೋಡೋಕ್ಕಾಗದೇ ಇರೋ ಗೂಂಡಾಗಿರಿ ನಡೀತಾನೇ ಇದೆ. ಆದರೆ ಹುಡುಗೆ ಮಾತ್ರ ಕಾವಿ ಇದೆ. ಇವು ನಿತ್ಯಾನಂದನ್ ಪರ್ಸನಲ್ ಸೆಕ್ರೆಟರಿನೋ ಯಾರೋ ಗೊತ್ತಿಲ್ಲ, ಅಯ್ಯ ಅಂತ ಕರಿತಿದ್ದು. ಅವ್ರ ಹೆಸರು, ಪೂರ್ತಿ ಹೆಸರು ಏನು, ಅವರು ನನಗೆ ಫೋನ್ ಮಾಡಿ ಹೇಳಿದರು, ನಿನ್ಗೆ ಏನೇ ಬಂದರೂ ಜೀವನದಲ್ಲಿ ಫೇಸ್ ಮಾಡೋಕ್ಕೆ ರೆಡಿ ಇದ್ದರೆ ಜಯಶ್ರೀ ಜೊತೆಗೆ ನಿಂತ್ಕೊ, ಇಲ್ಲ ಅಂದರೆ ನಮ್ಮನ್ನು ಎದುರ್ಸೋಕ್ಕಾಗಲ್ಲ ಅಂದರೆ ನಿನ್ನ ಪಾಡಿ ನಿನ್ನ ಜೀವನದಲ್ಲಿ ಹೋಗು. ನಾನು ಹೇಳಿದೆ, ನಾನು ಸತ್ಯಕ್ಕಾಗಿ ಬದುಕೋಳು, ನನಗಿದು ಯಾವುದೂ ತಟ್ಟಲ್ಲ. ನನ್ನ ಜೀವನ ನನಗಿದೆ. ಈಗಲೂ ಅವ್ರು ನನಗೇನು ಮಾಡೋಕ್ಕಾಗಿಲ್ಲ, ಮಾಡೋಕ್ಕಾಗೋದು ಇಲ್ಲ. ಅಷ್ಟೇ. ತುಂಬ ಅವರು ಭಾಳ ಅಭಿಮಾನದಿಂದ ಹೇಳ್ತಾ ಇದ್ರು, ನೀವೆಲ್ಲರೂ ಜೊತೆ ನಿಂತ್ಕೊಳ್ಳಿಲ್ಲ ಭಾಳ ಕಷ್ಟ ಆಗ್ತಿತ್ತು ನನಗೆ ಅಂತ. ಹೌದು, ಈಗಲೂ ಕಣ್ಣೀರು ಅವ್ರ ಕಣ್ಣಲ್ಲಿ ಬರ್ತಿದೆ. ಯಾಕಂದ್ರೆ ಒಂದು ಕೋರ್ಟ್ಗೆ ಹೋದ್ರೆ ನಿಜದಲ್ಲಿ ನಾನು ಹೇಳ್ತಾ ಇರೋದು, ಫಿಸಿಕಲ್ ಆಗಿ ಲೈಫ್ ಥ್ರೆಟ್ ನೇರ ಕೊಟ್ಟಿದ್ದಾರೆ. ಬಂದು ನನಗೆ ಕೋರ್ಟಲ್ಲಿ ನೇರ ಇವ್ರು ಮದುವೆ ಆದವರು ಕೈ ಎತ್ಬಿಟ್ಟಿದ್ರು ಜಡ್ಜ್ ಮುಂದೆನೆ. ಜಡ್ಜ್ ಹೆಂಗೆ ಬದುಕುಳಿತೀಯ, ನಾನು ಒಂದೇ ಕಾರಣ ಅಲ್ಲಿ ಸಪೋರ್ಟ್. ನಿತ್ಯಾನಂದನ್ ಶಿಷ್ಯ ಅನ್ನೋದು ಒಂದೇ ಆ ಮನುಷ್ಯನ್ಗೆ ತಲೆಯಲ್ಲಿ. ಎಷ್ಟು ನಮಗೆ ಕಾರಲ್ಲಿ ಹೋಗ್ತಾ ಇದ್ರೆ ಮಧ್ಯರಾತ್ರಿ 12ವರೆಗೆ ಈ ಕಡೆಯಿಂದ ನಾವು ಹೋಗ್ತಾ ಇದ್ರೆ ಈ ಕಡೆಯಿಂದ ಬಂದು ಎದುರುಗಡೆನೇ ಅಟ್ಯಾಕ್ ಮಾಡೋದು. ಈ ಕಡೆಯಿಂದ ನಾವು ಇನ್ನೊಂದು ಸೈಡ್ ರೋಡ್ ತೊಗೊಂಡು ಪಕ್ಕಕ್ಕೆ ಹೋಗಿ ಹೈವೇಗೆ ಹೋಗಿ ನೈಸ್ ರೋಡ್ ತೊಗೊಂಡು ಅವರಿಂದ ತಪ್ಪಿಸ್ಕೊಂಡು ಓಡೋಗಿರೋದು.
ಅಂದರೆ ನನಗೊಂದು ಏನಂದರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಇಷ್ಟು ಸ್ವಾಮಿಗಳಾಗಲಿ ಏನೇ ಎಲ್ಲ ಇದ್ದಾರೆ, ಬರೀ ಒಬ್ಬರೇ ಅಂತಲ್ಲ, ಸಮಾಜ ಜೀವಿಗಳಾಗಲಿ ಜ್ಞಾನಿ ಜೀವಿಗೆ ಏನೇ ಹೇಳ್ಕೊಳ್ಳೋಂಥವ್ರು. ಆದರೆ ಯಾಕೆ ಇಂಥವನ್ನ ತಡೆಯೋಕ್ಕೆ ಆಗ್ತಾ ಇಲ್ಲ? ಏನು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ, ಒಂದು ಹುಡುಗಿ ಆರತಿ ಅನ್ನೋಳು ನೇರವಾಗಿ ಆಚೆ ಬಂದಿದ್ದಾರೆ ಎಲ್ಲ, ಆದ್ರೂ ಈ ಮನುಷ್ಯನಾಗೆ ಏನೂ ಆಗ್ತಾ ಇಲ್ಲಲ್ಲ ಜೀವನದಲ್ಲಿ ಅನ್ನೋದೇ ಒಂಥರ ಆಗ್ತಾ ಇದೆ ನನ್ನ ಜೀವನದಲ್ಲಿ. ಒಂದು ಮಾತು ಹೇಳೋಕ್ಕೆ, ಕೊನೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜದಲ್ಲಿ ಒಬ್ಬಳು ವ್ಯಭಿಚಾರ ನಡೆಸ್ತಿರೋ ಹೆಣ್ಮಗಳಿದ್ರೆ ರೆಡ್ ಲೈಟ್ ಝೋನ್ಗೆ ಹೋಗಿ ನಿಜಕ್ಕೂ ಯಾವುದೇ ಮನುಷ್ಯ ಕಾವಿ ಹಾಕಿದರೆ ನಿಜಕ್ಕೂ ಆ ಪ್ರಾಸ್ಟಿಟ್ಯೂಟ್ ಅಂತ ಕರಿಬಾರ್ದು. ಅದು ಕಾವಿ ಹಾಕೊಂಡಿರೋ ಮನುಷ್ಯ ನಿಜಕ್ಕೂ ವ್ಯಭಿಚಾರ ಮಾಡೋಳನ್ನ ಗೌರವನೇ ತಾಯಿಯಾಗಿ ನೋಡ್ಬೇಕು. ಇಂಥವನು ತಾಯಿನ ವ್ಯಭಿಚಾರ ಕೇಳಿಸ್ತಾ ಇದ್ದಾನೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ನಾನು ಇವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ.